ಗುಡ್ ಆಫ್ಟರ್ನೂನ್ ಮಕ್ಕಳೇ. ಗುಡ್ ಆಫ್ಟರ್ನೂನ್. ಭಾಗ 1ರಲ್ಲಿ ಕೆಲವು ಅಧ್ಯಾಯಗಳನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಈಗ ಭಾಗ 2ರಲ್ಲಿ ಪ್ರಥಮ ಪಾಠ ಲೋಹಗಳು ಮತ್ತು ಅಲೋಹಗಳು ಪಾಠ ಅಲ್ವಾ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಕಥೆ ಹೇಳ್ತೀನಿ. ಪೌರಾಣಿಕ ಕಥೆ ಅಲ್ಲ, ವೈಜ್ಞಾನಿಕ ಕಥೆ. ಏನ್ ಕಥೆ ಅಂತಂದ್ರೆ, ಒಬ್ಬ ಮಾಂತ್ರಿಕ ಇರ್ತಾನೆ, ಯಾವುದೋ ಒಂದು ಊರಿಗೆ ಹೋಗಿರ್ತಾನೆ, ಮಂತ್ರವಾದಿ ಅಥವಾ ಮಾಂತ್ರಿಕ. ಸೊ ಮಂತ್ರದ ಮೂಲಕ ನಾನು ಏನೆಲ್ಲ ಪ್ರಕ್ರಿಯೆಗಳನ್ನ ತೋರಿಸ್ತೀನಿ ಅಥವಾ ಏನೆಲ್ಲ ಚೇಂಜ್ ಮಾಡ್ತೀನಿ ಅಂತ ಹೇಳೋದು ಅವನ ಉದ್ದೇಶ ಆಗಿರುತ್ತೆ. ಜನರನ್ನ ಮರಳು ಮಾಡ್ತಕ್ಕಂಥದ್ದು, ಅಂದ್ರೆ ಅವ್ರನ್ನ ಬೇರೆ ರೀತಿಯಲ್ಲಿ ಅವ್ರನ್ನ ಸೆಳೆದು ಅವರಿಂದ ಹಣವನ್ನ ಕಿತ್ಕೊಂಡು ಹೋಗ್ತಕ್ಕಂಥದ್ದು ಅವನ ಉದ್ದೇಶ ಆಗಿರುತ್ತೆ. ಆ ಥರಕ್ಕೆ ಸೊ ಆ ಮಾಂತ್ರಿಕ ಏನ್ ಮಾಡ್ತಾನೆ ಅಂತಂದ್ರೆ, ಒಂದು ಗ್ಲಾಸ್ ತಗೋತಾನೆ, ಒಂದು ಗಾಜಿನ ಒಂದು ಲೋಟ, ಒಂದು ಬಟ್ಲು ಆ ಥರದ್ದು ಏನೋ ತಗೊಂಡ್ಬಿಟ್ಟು ಯಾವುದೋ ಒಂದು ಗುಳಿಗೆಯನ್ನ ಅದ್ರಲ್ಲಿ ಹಾಕ್ತಾನೆ. ಅದನ್ನ ಎಲ್ಲರೂ ಸಹ ನೋಡ್ತಿರ್ತಾರೆ. ನೋಡಿ, ಒಂದು ಗುಳಿಗೆ ಹಾಕ್ತಾ ಇದ್ದೀನಿ, ಜನವನ್ನ ಸೇರಿಸಿರ್ತಾನೆ ಒಂದು ಸರ್ಕಲ್ ಆಗಿ, ನೀವು ಊರಲ್ಲೇ ಅಥವಾ ಮತ್ತೆ ಯಾವುದೋ ಒಂದು ಊರಲ್ಲಿ ಜನವನ್ನ ಸೇರಿಸಿರ್ತಾನೆ. ಎಲ್ಲ ಸುತ್ತಮುತ್ತ ಜನ ಸೇರ್ಕೊಂಡಿರ್ತಾರೆ. ಒಂದು ಗಾಜಿನ ಲೋಟದಲ್ಲಿ ಏನಾಗ್ತಾನೆ, ಒಂದು ಗುಳಿಗೆಯನ್ನ ಹಾಕ್ತೀನಿ ನೋಡಿ ಅಂತಾರೆ. ಆ ಗುಳಿಗೆನ ಹಾಕೋದನ್ನ ತೋರಿಸ್ತಾರೆ, ಹಾಕ್ತಾನೆ. ನೋಡಿ, ಇನ್ನು ಕೆಲವೇ ಕ್ಷಣದಲ್ಲಿ ಆ ಗುಳಿಗೆ ಇದ್ದದ್ದು, ಗುಳಿಗೆ ಮೀನ್ಸ್ ಮಾತ್ರೆ ಆ ಥರದ್ದು, ಅದು ಹೊಗೆ ಆಡುತ್ತೆ ನೋಡ್ರಿ ಅಂತಾನೆ. ಸೊ ಕೆಲವೇ ಕ್ಷಣದಲ್ಲಿ ಎಲ್ಲರೂ ಸಹ ಅದನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಿರ್ತಾರೆ. ಕೆಲವು ಕ್ಷಣದಲ್ಲಿ ಅದು ಹೊಗೆ ಆಡ್ಲಿಕ್ಕೆ ಶುರು ಆಗುತ್ತೆ. ಆ ಗುಳಿಗೆ ಇದ್ದದ್ದು, ಮಾತ್ರೆ ಇದ್ದದ್ದು ಹೊಗೆ ಆಡ್ಲಿಕ್ಕೆ ಶುರು ಆಗುತ್ತೆ. ಏನ್ ಹಿಂಗಾಗ್ತಿದೆಯಲ್ಲ ಅಂತ ಆಶ್ಚರ್ಯ ಆಗುತ್ತೆ ಎಲ್ರಿಗೂ ಸಹ. ಸರಿ, ಇನ್ನು ಸ್ವಲ್ಪ ಹೊತ್ತು ನೋಡಿ, ಆ ಗುಳಿಗೆ ಏನಾಗುತ್ತೆ ಅಂತಂದ್ರೆ, ಆ ಗುಳಿಗೆ ನನ್ನ ದೃಷ್ಟಿಸಿ ನೋಡ್ತಾ ಇದ್ದೀನಿ, ನನ್ನ ದೃಷ್ಟಿಯಿಂದಲೇ ಆ ಗುಳಿಗೆ ಹತ್ಕೊಂಡು ಉರಿಬೇಕು, ಹಾಗೆ ಮಾಡ್ತೀನಿ ಅಂತ ಮಾಂತ್ರಿಕ ಹೇಳ್ತಾರೆ. ಸರಿ, ಆಯ್ತು, ನೋಡೋಣ ಇವ್ರು ಮಾಡ್ಬೋದೇನೋ ಅಂತ ಜನ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಸರಿ, ಅವ್ನು ಹೇಳಿದಾಗೇನೆ ಕೆಲವು ಕ್ಷಣಗಳ ನಂತರ ಆ ಗುಳಿಗೆ ಇದ್ದದ್ದು ಹತ್ಕೊಂಡು ಉರಿಲಿಕ್ಕೆ ಶುರು ಆಗುತ್ತೆ. ಅಬ್ಬಾಬಾಬಾಬಾ, ಎಂತ ಮಾಂತ್ರಿಕನು ಡೈರೆಕ್ಟ್ ಕಾಶ್ಮೀರದಿಂದಲೋ ಮತ್ತೆ ಹಿಮಾಲಯದಿಂದಲೋ ಇಳಿದು ಬಂದನೆ ಅಂತ ಜನ ತಿಳ್ಕೊತಾರೆ. ಸೊ ಅವ್ನಿಗೆ ಕೇಳಿದ ಅಮೌಂಟ್ ಎಲ್ಲ ಹಾಕ್ಬಿಟ್ಟು, ಪುಣ್ಯ ಪುರುಷರು ಇವರು, ಋಷಿಗಳು ಇದ್ರು ಇರ್ಬೋದು, ಮಾಂತ್ರಿಕರು ಮತ್ತೆ ಇವ್ರನ್ನ ಸಭಾಸ್ಕರು ನಮಗೇನ ಮಾಡಿದ್ರು ಮಾಡ್ಬೋದು, ನಮ್ಮನ್ನ ಬೇಕೋ ಇಲ್ಲಿನ ನಾಯಿ ಮನೆನ ಮಾಡಿದ್ರು ಮಾಡ್ಬೋದು ಮಂತ್ರದಿಂದ ಅಂತ ಎದ್ಕೊಂಡು ದುಡ್ಡು ಹಾಕಿ ಶುರು ಆಗ್ತಾರೆ. ಆತಕ್ಕೆ ಅಷ್ಟರಲ್ಲಿ ಆ ಗುಂಟಲ್ಲಿ ಒಬ್ಬ ಹುಡುಗ ಇರ್ತಾನೆ, ನಿಮಗೆ ನಿಮಗೇನೆ ಜಾಣ ವಿದ್ಯಾರ್ಥಿ ಆಗಿದ್ರೆ ಅವನು ಇದನ್ನ ಅಬ್ಸರ್ವ್ ಮಾಡಿರ್ತಾನೆ. ಇದನ್ನ ಏನ್ ಮಾಡ್ತಾನೆ ಆ ಮಾಂತ್ರಿಕ ಅನ್ನೋದನ್ನ ಅವನು ಅಬ್ಸರ್ವ್ ಮಾಡಿರ್ತಾನೆ. ಅವನಿಗೆ ಅವನ ಶಾಲೆಯಲ್ಲಿ ಅವ್ರ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು ಪಾಠ ಮಾಡಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಪಾಠವನ್ನ ಮಾಡಿರ್ತಾರೆ. ಸೊ ಅದನ್ನ ಅಲ್ಲಿ ಶಾಲೆಯಲ್ಲಿ ಅಬ್ಸರ್ವ್ ಮಾಡಿ ನೋಡಿರ್ತಾನೆ. ಏನು ಅಂತಂದ್ರೆ, ಶಾಲೆಯಲ್ಲಿ ಆ ವಿಜ್ಞಾನ ಶಿಕ್ಷಕರು ಒಂದು ಮೆಟಲ್ ಅಂದ್ರೆ ಲೋಹವನ್ನ ತೋರಿಸಿರ್ತಾರೆ. ಆ ಲೋಹ ಯಾವುದು ಅಂತಂದ್ರೆ ಸೋಡಿಯಂ ಲೋಹ, ಸೋಡಿಯಂ ಮೆಟಲ್. ಸೊ ಅದು ಸೀಮೆಯಲ್ಲಿ ಸಂಗ್ರಹಿಸಿರ್ತಾರೆ. ಯಾಕೆ ಎಲ್ಲ ಹೇಳಿರ್ತಾರೆ, ಯಾಕೆಂತಂದ್ರೆ ಗಾಳಿಯಲ್ಲಿ ಇಟ್ರೆ ಗಾಳಿಯ ಘಟಕಗಳ ಜೊತೆ ವರ್ತಿಸುತ್ತೆ, ಹಾಗೇನೆ ಹೊತ್ಕೊಂಡು ಉರಿಯುತ್ತೆ, ಅದೆಲ್ಲ ಗೊತ್ತಿರುತ್ತೆ. ಗಾಳಿಯಲ್ಲಿ ವರ್ತಿಸಿದಾಗ ಹೈಡ್ರೋಜನ್ ಲಿಬ್ರೇಟ್ ಆಗುತ್ತೆ, ಅದು ಹೊಗೆಯೋದು, ಹೈಡ್ರೋಜನ್ ಉತ್ಪತ್ತಿ ಆಗುತ್ತೆ. ಮತ್ತು ಇನ್ನೂ ಸಮಯ ಕಳೆದಂತೆ ಅದೇ ಹೊತ್ಕೊಂಡು ಉರಿಯೋದು, ಹೈಡ್ರೋಜನ್ ಹೊತ್ಕೊಂಡು ಉರಿಯೋದು ಅನ್ನೋದು ಆ ವಿಜ್ಞಾನ ಶಿಕ್ಷಕರು ಆ ವಿದ್ಯಾರ್ಥಿಗೆ ಹೇಳ್ಕೊಟ್ಟಿರ್ತಾರೆ ಪಾಠದಲ್ಲಿ. ಸೊ ಹಂಗಾಗಿ ಅವನು ಮುಂದಕ್ಕೆ ಬಂದು ಹೇಳ್ತಾನೆ, ಅಲ್ರಿ ಮಾಂತ್ರಿಕರೇ, ನೀವೇನು ಮಾಡ್ತಿಲ್ಲ, ನಮ್ ಸರ್ ನಮಗೆ ಹೇಳ್ಕೊಟ್ಟಿದ್ದಾರೆ, ಗೊತ್ತು, ಇಲ್ಲಿ ಆಗ್ತಿರೋದು ಏನು ಅನ್ನೋದು ಗೊತ್ತು. ಏನಾಗ್ತಾ ಇದೆ ಅಂತಂದ್ರೆ, ಸೋಡಿಯಂ ಲೋಹವನ್ನ ನೀವು ಆ ಗ್ಲಾಸ್ ಅಲ್ಲಿ ಹಾಕಿದ್ರಿ, ಆ ಸೋಡಿಯಂ ಲೋಹ ಗಾಳಿಗೆ ತೆಗೆದುಕೊಂಡಾದ್ಮೇಲೆ ಅದು ಗಾಳಿಯ ಘಟಕದೊಂದಿಗೆ ವರ್ತಿಸ್ಬಿಟ್ಟು ಹೈಡ್ರೋಜನ್ ಅನಿಲ ಉತ್ಪತ್ತಿ ಆಯಿತು. ಇನ್ನು ಕೆಲವು ಸಮಯದ ನಂತರ ಅದು ಗಾಳಿಯೊಂದಿಗೆ ವರ್ತಿಸಿ ಆ ಹೈಡ್ರೋಜನ್ ಅನಿಲವೇ ಹೊತ್ಕೊಂಡು ಉರಿತಾ ಇರೋದು. ಇಲ್ಲಿ ಯಾವುದೇ ರೀತಿಯ ಮಂತ್ರವಿದ್ಯೆಯನ್ನ ನೀವು ಪ್ರದರ್ಶನ ಮಾಡಿಲ್ಲ, ಇದು ವೈಜ್ಞಾನಿಕ ಹಿನ್ನೆಲೆ ಇರ್ತಕ್ಕಂಥದ್ದು ಅಂತ ಹೇಳಿದರೆ ಸ್ಪಷ್ಟ ಆಗುತ್ತೆ, ಎಲ್ರಿಗೂ ಮನವರಿಕೆ, ಅಲ್ಲಿರ್ತಕ್ಕಂತಹ ಜನರಿಗೆ ಮನವರಿಕೆ ಆಗುತ್ತೆ. ಆ ಮಂತ್ರವಾದಿ ನಿಜವಾದ ಮಂತ್ರವನ್ನು ಏನು ಮಾಡಿಲ್ಲ, ನಾವು ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಅವನು ಮಾಡಿರ್ತಕ್ಕಂತಹ ಒಂದು ಕುತಂತ್ರ, ನಮ್ಮಿಂದ ದುಡ್ಡನ್ನು ಎಸ್ಕೊಂಡು ಹೋಗ್ಲಿಕ್ಕೆ ಮಾಡಿರ್ತಕ್ಕಂಥ ಕುತಂತ್ರ ಅಂತ ಗೊತ್ತಾಗುತ್ತೆ, ಅಲ್ಲಿಗೆ ಡಿಸ್ಪರ್ಸ್ ಆಗುತ್ತೆ. ಸರಿ, ಇದರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ, ಯಾವುದೇ ಒಂದು ವಿಚಾರವನ್ನಾಗಿ ನಾವು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪರೀಕ್ಷಿಸಿ ನೋಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸರಿ, ಈಗ ನಾವು ದೈನಂದಿನ ಜೀವನದಲ್ಲಿ ಹಲವಾರು ರೀತಿಯ ಲೋಹಗಳನ್ನ ಮತ್ತು ಅಲೋಹಗಳನ್ನ ಬಳಸ್ತಾ ಇರ್ತೀವಿ. ಸರಿ, ಹಾಗಾದ್ರೆ ನಾವು ದಿನನಿತ್ಯದ ಜೀವನದಲ್ಲಿ ಬಳಸತಕ್ಕಂತಹ ಲೋಹಗಳಿಗೆ ಉದಾಹರಣೆ, ಹಾಗಾದ್ರೆ ಪಾಠ ಯಾವುದು? ಲೋಹಗಳು ಮತ್ತು ಅಲೋಹಗಳು ಪಾಠ ಅಲ್ವಾ. ಲೋಹ ನಾವು ದಿನನಿತ್ಯ ಬಳಸತಕ್ಕಂತಹ ಲೋಹಗಳಿಗೆ
ಉದಾಹರಣೆ ಕೊಡಿ. ಹೇಳಿ, ಯಾವ್ಯಾವ ರೀತಿಯ ಲೋಹಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತೇವೆ? ಯಾವ್ಯಾವ ರೀತಿಯ ಲೋಹಗಳನ್ನು ಬಳಸ್ತೇವೆ? ಚಿನ್ನ ಬಳಸ್ತೇವೆ, ಹಾಗೇನೆ ಮತ್ತೆ ಬೆಳ್ಳಿ ಬಳಸ್ತೇವೆ, ಮತ್ತೆ ಮತ್ತೆ ತಾಮ್ರ ಬಳಸ್ತೇವೆ, ಆಮೇಲೆ ಅಡಿಗೆ ಪಾತ್ರೆಗಳನ್ನ ಯಾವ್ದನ್ನ ಮಾಡಿರ್ತಾರೆ? ಅಲ್ಯೂಮಿನಿಯಂ. ಸಂಕೇತ ಏನು? ಎಲ್. ಅಲ್ಯೂಮಿನಿಯಂ ಪಾತ್ರೆಗಳು ಅಲ್ವಾ, ಅದನ್ನ ಬಳಸ್ತೇವೆ. ಮನೆ ಕಟ್ಟಲಿಕ್ಕೆಲ್ಲ ಕಬ್ಬಿಣ ಬಳಸ್ತೀವಿ. ಕಬ್ಬಿಣದ ಸಂಕೇತ ಏನು? ಎಫ್ ಇ. ಜೋರಾಗಿ ಹೇಳ್ಬೇಕು, ಎಫ್ ಇ ಅಲ್ವಾ. ಸೊ ಹೀಗೆ ಹಲವಾರು ರೀತಿಯ ಲೋಹಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ತೀವಿ. ತಾಮ್ರದ ಸಂಕೇತ ಏನು? ಸಿಯು. ಬೆಳ್ಳಿಯ ಸಂಕೇತ ಏನು? ಎಜಿ. ಚಿನ್ನದ ಸಂಕೇತ ಏನು? ಎಯು ಅಲ್ವಾ. ಸೊ ಹಾಗಾಗಿ ಇವುಗಳು ಕೆಲವೊಂದು ಲೋಹಗಳು. ಇನ್ನು ಬೇಕಾದಷ್ಟು ಲೋಹಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬಳಸ್ತೀವಿ ಅಲ್ವಾ. ಸರಿ, ಹಾಗೇನೆ ದಿನನಿತ್ಯದ ಜೀವನದಲ್ಲಿ ಬಳಸ್ತಕ್ಕಂತಹ ಅಲೋಹಗಳಿಗೆ ಉದಾಹರಣೆ ಇವು ಲೋಹಗಳು. ಅಲೋಹಗಳಿಗೆ ಉದಾಹರಣೆಗಳು ನಾವು ಉಸಿರಾಟಕ್ಕೆ ಏನ್ ಬಳಸ್ತೀವಿ? ಆಕ್ಸಿಜನ್. ಅದು ಒಂದು ರೀತಿಯ ಅಲೋಹ. ಸಂಕೇತ ಏನು? ಓ. ಆಮ್ಲಜನಕ. ಹಾಗೇನೆ ಕಾರ್ಬನ್. ವೆರಿ ಗುಡ್. ಕಾರ್ಬನ್. ಕಾರ್ಬನ್ ನ ಸಂಕೇತ ಏನು? ಸಿ. ಆಯ್ತಾ. ಸೊ ಕ್ಲಾಪ್ಸ್ ಹಾಕಿ ಅವನಿಗೆ ಅಲ್ವಾ. ಸೊ ಇಂಗಾಲ. ಇಂಗಾಲ ಒಂದು ಅಲೋಹ. ಸೊ ನಾವು ತಿಂತಕ್ಕಂತಹ ಆಹಾರದಲ್ಲಿ ಇಂಗಾಲ ಇದೆಯಾ? ಇದೆ. ಆಯ್ತಾ. ಯಾಕೆಂತಂದ್ರೆ ಯಾವುದೇ ಆಹಾರ ವಸ್ತು ಅಥವಾ ಯಾವುದೇ ವಸ್ತುವನ್ನು ನಾವು ಸುಟ್ಟಾಗ ಕೊನೆಯಲ್ಲಿ ಕಪ್ಪನೆಯ ವಸ್ತು ಸಿಕ್ಕರೆ ಅದರಲ್ಲಿ ಏನಿದೆ ಅಂತ ಅರ್ಥ? ಇಂಗಾಲ ಇದೆ ಅಂತ ಅರ್ಥ. ಯಾವ ವಸ್ತುನ ಸುಟ್ಟರು ಸಹ, ಅದು ಕಾಗದ ಸುಟ್ಟರು ಇರಬಹುದು, ಅಥವಾ ಅನ್ನವನ್ನ ನಾವು ಮಾಡುವಾಗ ಜಾಸ್ತಿ ಉರಿ ಮಾಡಿದ್ರೆ ಕೆಳಗೆ ಹೊತ್ತು ಹೋಗಿರುತ್ತೆ ಅಲ್ವಾ. ಯಾವ ಬಣ್ಣದಲ್ಲಿ ಇರುತ್ತೆ? ಕಪ್ಪಣದಲ್ಲಿ ಇರುತ್ತೆ, ಕಪ್ಪು ಬಣ್ಣದಲ್ಲಿ. ಸೊ ಅದರಂತ ಆಹಾರದಲ್ಲೂ ಸಹ ಇಂಗಾಲ ಇದೆ ಅಂತ ಅರ್ಥ. ನಾವು ತಿನ್ನುವ ಆಹಾರದಲ್ಲೂ ಸಹ ಇಂಗಾಲ ಇದೆ. ಹಾಗೆ ನಾವು ಸೇವಿಸತಕ್ಕಂತಹ ಔಷಧಿಗಳಲ್ಲೂ ಸಹ ಇಂಗಾಲ ಇದೆ. ಆಯ್ತಾ. ಹಾಗೆ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ಇಂಗಾಲ ಇದೆ, ಕಾಗದ ಇಂಗಾಲದಿಂದ ಮಾಡಲ್ಪಟ್ಟಿದೆ. ಆಯ್ತಾ. ಸೊ ಹೀಗೆ ಹಲವಾರು ವಸ್ತುಗಳಲ್ಲಿ ಇಂಗಾಲ ಇದೆ. ಅದೊಂದು ರೀತಿಯ ಅಲೋಹ. ಗೊತ್ತಿರಲಿ. ಆಯ್ತಾ. ಸೊ ಹೀಗೆ ಬೇರೆ ಬೇರೆ ರೀತಿಯ ನೈಟ್ರೋಜನ್ ಇದೆ. ಮತ್ತೆ ನೈಟ್ರೋಜನ್ ಗಾಳಿಯಲ್ಲಿದೆ, ಬೇಕಾದ್ರೆ ಗಾಳಿಯಲ್ಲಿದೆ. ಸುಮಾರು 78% ನೈಟ್ರೋಜನ್ ಗಾಳಿಯಲ್ಲಿದೆ, 21% ಆಕ್ಸಿಜನ್ ಇರೋದು ಗಾಳಿಯಲ್ಲಿ. ಆಯ್ತಾ. ಗಾಳಿ ಒಂದು ಮಿಶ್ರಣ. ಸೊ ಹಾಗೆ ನೈಟ್ರೋಜನ್ ಇರ್ಬೋದು, ಫ್ಲೋರಿನ್ ಇರ್ಬೋದು. ಆಯ್ತಾ. ಸೊ ಹೀಲಿಯಂ ಇರ್ಬೋದು, ನಿಯಾನ್ ಇರ್ಬೋದು, ಹಿಂಗೆ ಬೇರೆ ಬೇರೆ ರೀತಿಯ ಅಲೋಹಗಳು. ಸೊ ಹಾಗೆ ಲೋಹಗಳನ್ನು, ಧಾತುಗಳನ್ನು ನಾವು ಎರಡು ಗುಂಪನ್ನಾಗಿ ಮಾಡಬಹುದು. ಒಂದು ಲೋಹಗಳು ಮತ್ತೆ ಅಲೋಹಗಳು ಅಂತ ಎರಡು ಗುಂಪನ್ನಾಗಿ ವರ್ಗೀಕರಿಸಬಹುದು. ಅದು ಯಾವುದರ ಆಧಾರದ ಮೇಲೆ? ಅವುಗಳ ಭೌತ ಗುಣಲಕ್ಷಣಗಳ ಆಧಾರದ ಮೇಲೆ ಅಲ್ಲ, ರಾಸಾಯನಿಕ ಗುಣಲಕ್ಷಣಗಳ ಆಧಾರದ ಮೇಲೆ. ಆಯ್ತಾ. ಸರಿ, ಹಾಗಾದ್ರೆ ಈ ಲೋಹಗಳ ಭೌತ ಗುಣಲಕ್ಷಣಗಳನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಆಯ್ತಾ. ಲೋಹಗಳ ಭೌತ ಗುಣಲಕ್ಷಣಗಳು. ಲೋಹಗಳ ಭೌತ ಗುಣಗಳು. ಸಾಮಾನ್ಯವಾಗಿ ಲೋಹಗಳು ಹೊಳಪನ್ನ ಹೊಂದಿರ್ತವೆ ಅಲ್ವಾ. ಲೋಹಗಳಿಗೆ ಹೊಳಪಿದೆ. ಓಕೆ, ಹೊಳಪಿದೆ. ಲಸ್ಟರ್ ಅಂತ ಕರಿತೀವಿ. ಹೊಳಪಿಗೆ ನಾವು ಲಸ್ಟರ್, LUSTRE, ಲಸ್ಟರ್ ಅಂತ ಕರಿತೀವಿ. ಅಂದ್ರೆ ಹೊಳಪು ಅನ್ನುವ ಅರ್ಥ. ಸಾಮಾನ್ಯ ಎಲ್ಲ ಲೋಹಗಳಿಗೂ ಸಹ ಹೊಳಪಿದೆ. ಹಾಗಾಗಿ ನಾವು ಕೆಲವೊಂದು ಲೋಹಗಳನ್ನ ಆಭರಣವಾಗಿ ಬಳಸ್ತೀವಿ. ಕೆಲವೊಂದು ಲೋಹಗಳನ್ನ
ಆಭರಣವಾಗಿ ಬಳಸ್ತೀವಿ. ಚಿನ್ನ ಇರ್ಬೋದು, ಬೆಳ್ಳಿ ಇರ್ಬೋದು, ಪ್ಲಾಟಿನಂ ಇರ್ಬೋದು. ಪ್ಲಾಟಿನಂ ಕೇಳಿದಿರಾ? ಒಂದು ಲೋಹ. ಚಿನ್ನ ಬೆಳ್ಳಿಗಿಂತಲೂ ಕಾಸ್ಟ್ಲಿ ಅದು. ಚಿನ್ನ ಬೆಳ್ಳಿಗಿಂತಲೂ ಹೆಚ್ಚಿನ ದರವುಳ್ಳಂತಹ ಒಂದು ಲೋಹ. ಸೊ ಅದರ ಆಭರಣಗಳನ್ನು ಬಳಕೆ ಮಾಡ್ತಾರೆ, ಆಯ್ತಾ? ಸೊ ಹಾಗಾಗಿ ಕೆಲವೊಂದು ಲೋಹಗಳು, ಎಲ್ಲ ಲೋಹಗಳು ಸಹ ಒಳಪನ್ನ ಹೊಂದಿರ್ತವೆ. ಉದಾಹರಣೆಗೆ ನೋಡಿ, ಇದು ತಾಮ್ರ. ಸೊ ಒಳಪಿದೆ, ತಾಮ್ರದ ತಂತಿ ಅಲ್ವಾ, ಕಾಣ್ತಿದ್ಯಾ? ಸೊ ಇವುಗಳಿಗೆ ಒಳಪಿದೆ. ಹಾಗೆ ಚಿನ್ನ ಒಳಪಿದೆ ಅಲ್ವಾ? ಹಾಗೆ ನೀವು ಕಾಳುಗೆಜ್ಜೆಗಳನ್ನು ಹಾಕಿರ್ತೀರಾ, ಒಳಪಿರ್ತದೆ ಅಲ್ವಾ? ನಂತರದಲ್ಲಿ ಗಾಳಿಯ ಘಟಕಗಳ ಜೊತೆಗೆ ವರ್ತಿಸಿ ಅವು ತಮ್ಮ ಒಳಪನ್ನ ಕಳ್ಕೊತಾವ ಅಲ್ವಾ? ಹಾಗೆ ಸೊ ಹೀಗೆ ಸಾಮಾನ್ಯವಾಗಿ ಲೋಹಗಳಿಗೆ ಒಳಪಿದೆ, ಅದು ಒಂದು ಭೌತ ಲಕ್ಷಣ. ಹಾಗೇನೆ ಎರಡನೇದಾಗಿ, ಸೊ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿವೆ. ಸಾಮಾನ್ಯವಾಗಿ ಲೋಹಗಳು ಕಠಿಣತೆಯನ್ನು ಹೊಂದಿವೆ, ಕಠಿಣವಾಗಿವೆ. ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿವೆ. ಅವನ್ನ ಈ ಕಬ್ಬಿಣ ಇರ್ಬೋದು, ನಾವು ಉಗಿರಿಂದ ಚೂಟಕ್ಕೆ ಬರ್ತಾ ಬರಲ್ಲ ಅಲ್ವಾ? ಕತ್ತರಿಂದ ಕಟ್ ಮಾಡ್ಲಿಕ್ಕೆ ಬರುತ್ತಾ? ಬರಲ್ಲ. ತಂತಿನೇ ಇರ್ಬೋದು, ಹಂಗೆ ಮುರ್ಲಿಕ್ಕೆ ಬರುತ್ತಾ? ಬರಲ್ಲ, ಕಠಿಣವಾಗಿದೆ. ಆ ಸರಳನ ಮುರ್ಲಿಕ್ಕೆ ಬರುತ್ತಾ? ಬರಲ್ಲ, ಕಠಿಣವಾಗಿದೆ ಅಲ್ವಾ? ಸೊ ಹಾಗಾಗಿ ಲೋಹಗಳು ಕಠಿಣವಾಗಿ, ಸಾಮಾನ್ಯವಾಗಿ ಕಠಿಣವಾಗಿವೆ. ಗಟ್ಟಿ ಇರ್ತವೆ ಅಂತ ಕಠಿಣವಾಗಿವೆ, ಆಯ್ತಾ? ಸೊ ಹಾಗಾದ್ರೆ ಮೆದು ಲೋಹಗಳು ಇಲ್ವೇ ಇಲ್ವಾ? ಇದಾವೆ, ಮೆದು ಲೋಹಗಳಿವೆ. ಉದಾಹರಣೆ, ಮೆದು ಲೋಹಕ್ಕೆ ಉದಾಹರಣೆ ಸೋಡಿಯಂ ಅಲ್ವಾ? ಯಾವ್ಯಾವುದು? ಸೋಡಿಯಂ. ಸೋಡಿಯಂನ ಸಂಕೇತ ಏನು? Na. ಸೋಡಿಯಂ ಸಂಕೇತ ಏನು? Na. ಹಾಗೇನೆ ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಸಂಕೇತ ಏನು? K. ಹಾಗೇನೆ ಇನ್ನೂ ಒಂದಿದೆ, ಲಿಥಿಯಂ. ವೆರಿ ಗುಡ್. ಏನು? ಲಿಥಿಯಂ ಸಂಕೇತ ಏನು? ನಾಪ್ಸಕ್ಕೆ ಅವ್ರಿಗೆ ನೋಡಿ, ಇವುಗಳು ಮೆದು ಲೋಹಗಳು. ಸೋಡಿಯಂ ಇರಬಹುದು, ಪೊಟ್ಯಾಷಿಯಂ ಇರಬಹುದು, ಲಿಥಿಯಂ ಇರಬಹುದು, ಅವುಗಳು ಮೆದು ಲೋಹಗಳು. ನೋಡಿ, ಇದು ಸೋಡಿಯಂ ಲೋಹ ತೋರಿಸ್ತೇನೆ ನಿಮಗೆ. ಇದು ಸೋಡಿಯಂ ಲೋಹ. ಇದನ್ನ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ. ಯಾವ್ದು? ಆರ್ಗ್ಯಾನಿಕ್ ಸಾಲ್ವೆಂಟ್, ಅರ್ಥಾತ್ ಸೀಮೆಣ್ಣೆ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಈ ರೀತಿಯಲ್ಲಿ ಆರ್ಗ್ಯಾನಿಕ್ ಸಾಲ್ವೆಂಟ್ ಅಂತ, ಆಯ್ತಾ? ಸೊ ನೀರಲ್ಲಿ ಇಡ್ಲಿಕ್ಕೆ ಆಗಲ್ಲ, ಅಥವಾ ಗಾಳಿಯಲ್ಲಿ ತೆರೆದು ಇಡ್ಲಿಕ್ಕೆ ಬರಲ್ಲ. ಯಾಕೆಂತಂದ್ರೆ ಅದು ಗಾಳಿ ಮತ್ತು ನೀರಿನ ಜೊತೆ ಬೇಗ ವರ್ತಿಸುತ್ತದೆ. ಹಾಗಾಗಿ ವರ್ತಿಸ್ಬಿಟ್ಟು ಉರಿದು ಹೋಗುತ್ತೆ, ಆಯ್ತಾ? ಅವಾಗ ಹೇಳಿದ್ರು ಕತೆ ಅದು. ನೋಡಿ, ಇದು ಸೋಡಿಯಂ ಮೆಟಲ್. ಇದು ಸೋಡಿಯಂ ಮೆಟಲ್ ಕಾಣ್ತಿದ್ಯಾ? ಸೊ ಇದನ್ನ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿ ಇಟ್ಟಿರ್ತಾರೆ, ಆಯ್ತಾ? ಸರಿ, ಇದು ಮೆದು ಲೋಹ ಅಂತ ಹೇಳಿದ್ರೆ, ಇದು ಮೆದು ಲೋಹ ಅಂತ ಹೇಳಿದ್ರೆ ಹಾಗೆ ನಿಲ್ಸಿ ನೋಡಿ ನಿಮಿಷ, ಆಯ್ತಾ? ನೋಡಿ, ಇದು ಸೋಡಿಯಂ ಮೆಟಲ್. ಸಾಮಾನ್ಯವಾಗಿ ಲೋಹಗಳು ಕಠಿಣ ಅಂತ ಹೇಳಿದೆ, ಆದ್ರೆ ಮೆದು ಲೋಹಗಳು ಇದಾವೆ. ಯಾವ್ಯಾವುದು? ಸೋಡಿಯಂ, ಪೊಟ್ಯಾಷಿಯಂ ಮತ್ತು ಲಿಥಿಯಂ. ಸೊ ಇದು ಸೋಡಿಯಂ ಲೋಹ. ಇದನ್ನ ನಾವು ಉಗುರಿನಲ್ಲೇ ಚಿವುಟ್ಬೋದು, ಚಿವುಟಿ ಕಟ್ ಮಾಡಬಹುದು. ಹಾಗೆ ಕತ್ತರಲ್ಲಿ ಸಹ ಕಟ್ ಮಾಡಬಹುದು, ಆಯ್ತಾ? ಹೀಗೆ ಕಟ್ ಮಾಡಬಹುದು. ನೋಡಿ, ಕಟ್ ಆಯ್ತು, ಕಾಣ್ತಿದ್ಯಾ? ಅದು ಒಳಪು ಕಟ್ ಮಾಡ್ತಿದ್ದಂಗೆ ಅದರ ಒಳಪು ನೋಡಿ, ಹೌದಾನೆ? ಸೊ ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ, ಒಳಪನ್ನ ಹೊಂದಿವೆ. ನೋಡಿ, ಕಟ್ ಮಾಡಿದ್ವಿ, ಆಯ್ತಾ? ಸೊ ಹೀಗೆ ಆ ಈ ಲೋಹವನ್ನು, ಯಾವ್ಯಾವುದು? ಸೋಡಿಯಂ ಅಥವಾ ಪೊಟ್ಯಾಷಿಯಂ ಮತ್ತೆ ಲಿಥಿಯಂಗಳನ್ನ ಹೀಗೆ ಉಗುರಿಂದ ಚಿವುಟ್ಬೋದು ಅಥವಾ ಕತ್ತರಿಂದ ಕಟ್ ಮಾಡಬಹುದು. ಅಷ್ಟು ಮೆದುವಾಗಿರ್ತಕ್ಕಂತಹ ಲೋಹ ಯಾವುದು? ಸೋಡಿಯಂ. ಕೇಳಿಸ್ತಾ? ಗೊತ್ತಾಯ್ತಾ? ಸೊ ಹಾಗಾಗಿ ಇದನ್ನ ಗಾಳಿ ಮತ್ತು ನೀರಿನ ಜೊತೆ ವರ್ತಿಸುವುದರಿಂದ ಇದನ್ನ ಯಾವ್ದು ಸಂಗ್ರಹಿಸಿಟ್ಟಿರ್ತಾರೆ ಅಂತ ಹೇಳಿದ್ರೆ ಸೀಮೆ ಎಣ್ಣೆಯಲ್ಲಿ ಸಂಗ್ರಹಿಸಿರ್ತಾರೆ. ಸೊ ಹಾಗಾಗಿ ಈ ಆರ್ಗ್ಯಾನಿಕ್ ಸಲ್ಫೇಟ್ ಸೀಮೆ ಎಣ್ಣೆಯಲ್ಲಿ ಇಡ್ತಾರೆ, ಅದನ್ನ ಅದರೊಳಗಡೆ ಹಾಕ್ತಾ ಇದೆ. ನೋಡಿದ್ರಲ್ಲ, ಎಲ್ಲ ನೋಡಿದ್ರಲ್ಲ? ನೀವು ಬೇಕಿದ್ರೆ ಬಂದು ನೋಡ್ಬೋದು. ಯಾರ ಅದನ್ನ ಚೂಟಿ ಇದು ಮಾಡಿದ್ರೆ ಬಂದು ನೋಡ್ಬೋದು. ಬರ್ರಿ, ಯಾರು ಬರ್ರಿ ಈ ಕಡೆ. ಏನೂ ಆಗಲ್ಲ, ತೊಳ್ಕೊಬೇಕಣ್ಣ ಮತ್ತೆ. ಬರ್ರಿ, ಯಾರಾದ್ರೂ ಬನ್ನಿ, ನೀವೇ ತಗೊಂಡು ಇದು ಮಾಡ್ಬೇಕು. ಹಿಂಗೆ ಬರ್ರ,
ಬನ್ನಿ, ಏನು ಅದಕ್ಕೆ ಬಿಡ್ರಿ ಬರುವ. ಸರಿ, ನೆಕ್ಸ್ಟ್ ಇದು ಮಾಡ್ತೀನಿ ಬಿಡಿ. ಆಯ್ತಾ? ಇದು ಸೋಡಿಯಂ ಮೆಟಲ್, ಸೋಡಿಯಂ ಲೋಹ. ಹಾಗೆ ನೆಕ್ಸ್ಟ್ ಮತ್ತೊಂದು ಭೌತ ಗುಣ ಅಂತಂದ್ರೆ ಈ ಲೋಹಗಳನ್ನ ನಾವು ಕುಟ್ಟಿ ಕುಟ್ಟಿ ಹಾಳೆಗಳನ್ನಾಗಿ ಮಾಡಬೇಕು. ಆಯ್ತಾ? ಲೋಹಗಳನ್ನ ನಾವು ಕುಟ್ಟುವುದರ ಮೂಲಕ ಹಾಳೆಗಳನ್ನಾಗಿ ಪರಿವರ್ತನೆ ಮಾಡಬಹುದು. ಅದನ್ನ ಆ ಗುಣವನ್ನು ನಾವೇನ್ತೀವಿ ಅಂತಂದ್ರೆ ಕುಟ್ಯತೆ ಗುಣ ಅಂತ ಹೇಳ್ತೀವಿ. ಕುಟ್ಯತೆ ಗುಣ, ಕುಟ್ಯತೆ ಗುಣವನ್ನ ಅವು ಹೊಂದಿವೆ. ಆಯ್ತಾ? ಸೊ ಮ್ಯಾಲಿಯಬಿಲಿಟಿ ಅಂತ ಹೇಳ್ತೀವಿ, ಇಂಗ್ಲಿಷ್ ಅಲ್ಲಿ ಮ್ಯಾಲಿಯಬಿಲಿಟಿ ಅಂತ ಕರಿತೀವಿ. ಮ್ಯಾಲಿಯಬಿಲಿಟಿ ಅರ್ಥಾತ್ ಕುಟ್ಯತೆ ಗುಣ ಅಂತಂದ್ರೆ ಲೋಹಗಳನ್ನು ನಾವು ಕುಟ್ಬಿಟ್ಟು ಹಾಳೆಗಳನ್ನಾಗಿ ಪರಿವರ್ತಿಸಬಹುದು. ನೋಡಿ, ಇದು ತಾಮ್ರದ ಹಾಳೆ ಅಂತ ಮಾಡಾಕ್ತಾರಲ್ಲ. ಏನಾದ್ರೂ ಹುಷಾರಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ದೇವಸ್ಥಾನ ಕರ್ಕೊಂಡು ಹೋದ್ರೆ, ಇಲ್ಲ ಅಂದ್ರೆ ಐನಾರ ಹತ್ರ ಕರ್ಕೊಂಡು ಹೋದ್ರೆ ಅವ್ರಿಗೆ ಏನೋ ಸಮಸ್ಯೆ ಇದೆ ಅಂತೇಳಿ ಅದ್ರಲ್ಲಿ ಏನೋ ಮಂತ್ರ ಅದು ಇದೆಲ್ಲ ಮಾಡಿಬಿಟ್ಟು ಸುತ್ತಬಿಟ್ಟು ತಾಯ್ತ ಮಾಡಿ ಹಾಕ್ತಾರೆ. ಕೈ ಕಟ್ತಾರೆ, ಇಲ್ಲ ಕೊಳ್ಳಿಗೆ ಹಾಕ್ತಾರೆ ಅಲ್ವಾ? ಅದೇನೆ ತಾಮ್ರದ ಹಾಳೆ. ನೋಡಿ ಎಷ್ಟು ತೆಳುವಾಗಿರ್ತಕ್ಕಂತಹ ಹಾಳೆ ಇದು, ಲೋಹದ ಹಾಳೆ ಅಂತಂದ್ರೆ ತುಂಬಾನೇ ತೆಳು ಇದೆ, ತುಂಬಾನೇ ತೆಳು ಇದೆ. ಇಷ್ಟು ತೆಳುವಾಗಿ ಸುತ್ತಿಗೆಯಿಂದ ಅಥವಾ ಮಿಷಿನಿಂದ ಕುಟ್ಟಿಬಿಟ್ಟು ಇಷ್ಟು ತೆಳುವಾದ ಹಾಳೆಯನ್ನ ತಯಾರು ಮಾಡಿರ್ತಾರೆ. ಇದು ಕೇವಲ ಲೋಹಗಳನ್ನ ಮಾಡಲಿಕ್ಕೆ ಮಾತ್ರ ಸಾಧ್ಯ. ಲೋಹಗಳಿಗೆ ಈ ಗುಣ ಇಲ್ಲ. ಈ ಹಾಳೆಗಳನ್ನಾಗಿ ಮಾಡಲಿ ಅಥವಾ ತಂತಿಯನ್ನಾಗಿ ಮಾಡಲಿಕ್ಕೆ ಬರಲ್ಲ. ಆಯ್ತಾ? ಲೋಹಗಳು ಅಂತ ವಿಶಿಷ್ಟ ಗುಣವನ್ನ ಹೊಂದಿವೆ. ಬರೋಬ್ಬ ನೋಡ್ಬಾರ ತೋರ್ಸ್ಬೋಬ ಎದ್ಬರ ನೀವು ನೋಡು. ಇಲ್ಲ ಇಲ್ಲ ಇಲ್ಲೇ ಇಲ್ಲೇ ನೋಡಿ, ಇದು ಯಾವ ಗುಣವನ್ನ ಹೊಂದಿದೆ? ಲೋಹದ ಯಾವ ಗುಣವನ್ನ ಈ ಹೊಂದಿದೆ? ಅದು ಕುಟ್ಯತೆ ಗುಣ ಹೊಂದಿರೋದ್ರಿಂದ ಅದನ್ನ, ಇದು ಯಾವ ಲೋಹ? ಇದು ಯಾವ ಲೋಹ? ಅದೇ ಯಾವ ಲೋಹ? ಈ ಬಂಡಲಿರ್ತಕ್ಕಂಥ ಲೋಹ ಯಾವುದು? ಜೋರಾಗಿ ಅಲ್ಲಿ ಯಾವ ಲೋಹ ಅದು? ತಾಮ್ರ ಅಲ್ವಾ? ಸೊ ಹಾಗಾಗಿ ತಾಮ್ರವನ್ನ ಕುಟ್ಟಿ ಹೀಗೆ ಹಾಳೆಗಳನ್ನಾಗಿ ಮಾಡಬಹುದು. ಈ ಗುಣಕ್ಕೆ ನಾವು ಏನಂತ ಕರಿತೀವಿ? ಕುಟ್ಯತೆ ಗುಣ ಅಂತ ಕರಿತೀವಿ. ಕ್ಲಾಸ್ ಆಗಿ ಸರಿ ನೋಡಿದ್ರಲ್ಲ? ಸೊ ಹಾಗೇನೆ ಈ ಲೋಹಗಳನ್ನ ನಾವು ತಟ್ಟುವುದರ ಮೂಲಕ, ಲೋಹಗಳನ್ನ ಸುತ್ತಿಗೆಯಿಂದ, ಬಡಿಗೆಯಿಂದ ಅಥವಾ ಸುತ್ತಿಗೆಯಿಂದ ನಾವು ತಟ್ಟುವುದರ ಮೂಲಕ ಈ ರೀತಿ ತಂತಿಯನ್ನಾಗಿ ಮಾಡಬಹುದು. ತಾಮ್ರದ ತಂತಿ. ಆಯ್ತಾ? ಅದು ತಾಮ್ರದ ತಂತಿ ಇಟ್ಕೋ ಮೇಲ್ವ ಇಟ್ಕೋ. ಸೊ ಹೀಗೆ ನಾವು ತನ್ಯತೆ ಗುಣವನ್ನು ಹೊಂದಿದೆ. ಲೋಹಗಳು ಸಾಮಾನ್ಯವಾಗಿ ತನ್ಯತೆ ಗುಣ ಇದೆ. ಡಕ್ಟಿಲಿಟಿ ಅಂತ ಹೇಳ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ಡಕ್ಟಿಲಿಟಿ, ಡಕ್ಟೈಲ್ ಅಂತಂದ್ರೆ ಡಕ್ಟಿಲಿಟಿ. ತನ್ಯತೆ ಗುಣ ಅಂತಂದ್ರೆ ಸುತ್ತಿಗೆಯ ಮೂಲಕ, ಬಡಿಯುವುದರ ಮೂಲಕ ಲೋಹಗಳನ್ನ ಹೀಗೆ ತೆಳುವಾದ ತಂತಿಯನ್ನಾಗಿ ಮಾಡಬಹುದು. ನಾವು ತೆಳುವಾದ ತೋರ್ಸೋಕೆ ತೆಳುವಾದ ತಂತಿಯನ್ನಾಗಿ ಮಾಡಬಹುದು. ಆಯ್ತಾ? ಹಾಗಾಗಿ ಈ ಹೆಚ್ಚಿನ ಕುಟ್ಯತೆ ಗುಣವನ್ನು ಹೊಂದಿರತಕ್ಕಂತಹ ಲೋಹಗಳು ಅಂತಂದ್ರೆ ಚಿನ್ನ ಮತ್ತು ಬೆಳ್ಳಿ ಅಲ್ವಾ? ಚಿನ್ನ, ಬೆಳ್ಳಿಗಳು. ಹಾಗೆ ಅತಿ ಹೆಚ್ಚಿನ ತನ್ಯತೆ ಗುಣ ಹೊಂದಿರತಕ್ಕಂತಹ ಲೋಹ ಅಂದ್ರೆ ಚಿನ್ನ. ನೋಡಿ, 1 ಗ್ರಾಮ್ ಚಿನ್ನದಿಂದ, ಒಂದೇ 1 ಗ್ರಾಮ್ ಚಿನ್ನ ಅಂತಂದ್ರೆ ಎಷ್ಟು ಅನ್ನೋದು ನಿಮಗೆ ಅರಿವಿದೆ. ಒಂದು ಮೂಗ್ನತ್ತು ಮಾಡಬಹುದು, ಅಷ್ಟು ಹೆಚ್ಚು ಕಡಿಮೆ ಒಂದು ಮೂಗ್ನತ್ತು ತಯಾರು ಮಾಡಬಹುದು. ಸೊ ಅಷ್ಟರಲ್ಲಿ ಸುಮಾರು 2 ಕಿಲೋಮೀಟರ್ ಉದ್ದದ ತಂತಿಯನ್ನ ನಾವು ನಿರ್ಮಿಸಬಹುದು ಅಂತ. ಹೀಗೆ ಚಿನ್ನದ 1 ಗ್ರಾಮ್ ಚಿನ್ನದಿಂದ ಸುಮಾರು ಹೀಗೆ ಅತಿ ತೆಳುವಾದ ತಂತಿಯನ್ನ ನಿರ್ಮಿಸಿ, ಎಷ್ಟು ಉದ್ದದ್ದು? 2 ಕಿಲೋಮೀಟರ್ ಉದ್ದದ ತಂತಿಯನ್ನ ನಿರ್ಮಾಣ ಮಾಡಬಹುದು. ಹಾಗಾಗಿ ಅತಿ ಹೆಚ್ಚಿನ ತನ್ಯತೆ ಗುಣ ಹೊಂದಿರತಕ್ಕಂತಹ ಲೋಹ ಅಂದ್ರೆ ಯಾವುದು? ಚಿನ್ನ. ಗೊತ್ತಿರಲಿ, ಪರೀಕ್ಷೆಗೆ ಕೇಳಬಹುದು. ಅತಿ ಹೆಚ್ಚಿನ
ತನ್ಯತೆ ಗುಣವನ್ನು ಹೊಂದಿರತಕ್ಕಂಥ ಹಲ್ವಾ ಡ್ಯಾಶ್ ಅಂತ ಕೇಳ್ಬೋದು. ಸೊ ಯಾವ್ದು ಚಿನ್ನ. ಅದು ಆಪ್ಷನ್ಸ್ ಬಹುಆಯ್ಕೆಗಾರ ಕೇಳ್ಬೋದು, ಹಂಗೆ ಡೈರೆಕ್ಟ್ ಆದ್ರೆ ಕೇಳ್ಬೋದು, ಯಾವುದು ಹಿಂಗೆ ಆದ್ರೆ ಕೇಳ್ಬೋದು. ಗೊತ್ತಿರಲಿ. ಗೊತ್ತಾಯ್ತಾ ಮಕ್ಕಳ? ಗೊತ್ತಾಯ್ತು ಆಯ್ತಾ? ಸೊ ಹಾಗೇನೆ ನೆಕ್ಸ್ಟ್ ಈ ಲೋಹಗಳು ಸಾಮಾನ್ಯವಾಗಿ ಉಷ್ಣ ವಾಹಕಗಳು. ಲೋಹಗಳು ಸಾಮಾನ್ಯವಾಗಿ ಉತ್ತಮ ಉಷ್ಣ ವಾಹಕಗಳು. ಉತ್ತಮ ಉಷ್ಣ ವಾಹಕಗಳು. ಏನಂದ್ರೆ ಉಷ್ಣ ವಾಹಕ ಅಂದ್ರೆ ಏನು? ಜ್ವರಗಳು ತಮ್ಮ ಮೂಲಕ ಜ್ವರಗಳು ಅದೇನೆ ಜ್ವರಗಳು ತಮ್ಮ ಮೂಲಕ ವಿದ್ಯುತ್ತನ್ನ ಅಥವಾ ಉಷ್ಣವನ್ನ. ಇಲ್ಲಿ ಉಷ್ಣ ವಾಹಕಗಳು ಅಂದ್ರೆ ವಿದ್ಯುತ್ ಆಮೇಲೆ ನೆಕ್ಸ್ಟ್ ನೋಡೋಣ ಅಲ್ವಾ. ತಮ್ಮ ಮೂಲಕ ಉಷ್ಣವನ್ನ ಹಾಯಿಗೆ ಬಿಡ್ತವೆ. ಆಯ್ತಾ? ತಮ್ಮ ಮೂಲಕ ಪಾಸ್ ಮಾಡ್ತವೆ, ಕಣದಿಂದ ಕಣಕ್ಕೆ ಉಷ್ಣವನ್ನ ಹಾಯಿಸ್ತವೆ ಅಂತ. ಇಬ್ರು ಬನ್ನಿ ಇಲ್ಲಿ, ಇಬ್ರು ಬನ್ನಿ, ಅದನ್ನ ಪರೀಕ್ಷೆ ಚೆಕ್ ಮಾಡೋಣ. ನೋಡಿ ಇದು ತಂತಿ, ಯಾವುದೋ ಒಂದು ತಂತಿ ಅಲ್ವಾ. ಸೊ ತಮ್ಮ ಮೂಲಕ ವಿದ್ಯುತ್ತನ್ನ ಉಷ್ಣವನ್ನ ಹಾಯಿಗೆ ಬಿಡ್ತವೆ ಅಂತ ಪರೀಕ್ಷಿಸಲಿಕ್ಕೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಉದಾಹರಣೆ ಚಿತ್ರವನ್ನ ಕೊಟ್ಟಿದ್ದಾರೆ. ಮೇಲೆ ಇಟ್ಕೋ, ಒಬ್ಬ ಇಟ್ಕೋ ಈ ಕಡೆ. ಇಲ್ಲಿಗೆ ಲೈಟರ್ ಇಂದ ಕಾಯಿಸ್ಬೇಕು. ಹೀಗೆ ಕಾಯಿಸ್ಬೇಕು. ಗಾಳಿ ಇದೆ, ನಿಮಿಷ ಇದನ್ನ ಹಾಕ್ತೀನಿ ಈ ಕಡೆ. ಇಲ್ವಾ ನೀವು ಇಟ್ಕೊಂಡು ಆನ್ ಮಾಡೋದು. ಇಲ್ಲಿಗೆ ಬಾ, ಇಲ್ಲಿಗೆ ಬಾ, ಇಲ್ಲಿ ತುದಿ ಇಲ್ಲಿ ಕಾಯಿಸ್ತಾರೆ. ಒಂದು ನಿಮಿಷ ಇಲ್ಲಿ ಕಾಯಿಸ್ಬೇಕು ಇಲ್ಲಿ. ಸೊ ನಿನಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತ ನೀನು ಹೇಳ್ಬೇಕಾಗುತ್ತೆ. ಆಯ್ತಾ? ಕೈ ಹುಷಾರು. ಏನ್ ಮಾಡ್ತಾ ನೀವು ಅಂತಂದ್ರೆ ಈ ತಂತಿಯನ್ನು ಒಬ್ಬ ಒಂದು ತುದಿಯಲ್ಲಿ ಇಟ್ಕೊಂಡಿದ್ದಾನೆ, ಇನ್ನೊಬ್ಬ ಇನ್ನೊಂದು ತುದಿಯಲ್ಲಿ ಅದನ್ನು ಕಾಯಿಸ್ತಾ ಇದ್ದಾನೆ. ಗಾಳಿ ಇದೆ, ಕಾಯಿಸ್ತಾ ಇದ್ದಾನೆ. ಸೊ ಲೋಹಗಳು ಉಷ್ಣ ವಾಹಕಗಳು ಹೌದೋ ಅಲ್ವಾ ಅಂತ ಪರೀಕ್ಷೆ ಮಾಡ್ತಾ ಇರೋದು ಅಲ್ವಾ. ಲೋಹಗಳು ಉಷ್ಣ ವಾಹಕಗಳು ಹೌದಾ ಅಲ್ವಾ ಅಂತ ಸುಡ್ತಿದ್ಯಾ? ಜ್ವರ ಹೇಳ್ಬೇಕು ನೀನು. ಸುಡ್ತಿದ್ಯಾ? ಕೈ ಹಾಕ್ಬಿಟ್ಟೆ ಇಲ್ಲಿಕೋ. ಸುಡ್ತಿದ್ಯಾ? ನಿಜವಾಗ್ಲೂ ಸುಡ್ತಿದ್ಯಾ? ಅಂದ್ರೆ ಅರ್ಥ ಏನು? ಕೈ ಬಿಡು, ಸಾಕು ಹಾಕೊಂಡು. ಇದರಿಂದ ಏನ್ ಗೊತ್ತಾಯ್ತು ನಿಮ್ಗೆ? ಜಾಸ್ತಿ ಸುಟ್ಟು ಗೊತ್ತಾಯ್ತಾ? ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ ಇಲ್ಲಿ ಕಾಯಿಸ್ತಾ ಇರೋದು ಅಲ್ಲ ಮಕ್ಕಳ. ಕಾಯಿಸ್ತಾ ಇರೋದು ಈ ತುದಿಯಲ್ಲಿ ಕಾಯಿಸ್ತಿರೋದು. ಇವನು ಈ ತುದಿಯಲ್ಲಿ ಇಟ್ಕೊಂಡಿದ್ದ ಅಲ್ವಾ, ಅವನಿಗೆ ಸುಡ್ತಾ ಇದೆ. ಕಾರಣ ಏನು? ಅದ್ರ ಅರ್ಥ ಏನು? ಇದು ಲೋಹ. ಈ ಲೋಹ ಇಲ್ಲಿ ಕಾಯಿಸಿದಾಗ ಕಣಗಳು, ಇದರಲ್ಲಿರ್ತಕ್ಕಂತಹ ಕಣಗಳು ಸೊ ಇದ್ರ ಮೂಲಕ ಅಂದ್ರೆ ಉಷ್ಣವನ್ನ ಕಣದಿಂದ ಕಣಕ್ಕೆ ಪಾಸ್ ಮಾಡಿ ಇಲ್ಲಿವರೆಗೂ ತಲುಪಿಸಿದಾವೆ. ಹಾಗಾಗಿ ನಮಗೆ ಅದು ಸುಡ್ತಾ ಇದೆ ಅಲ್ವಾ. ಅದರ ಅರ್ಥ ಏನಪ್ಪಾ ಅಂತಂದ್ರೆ ಲೋಹಗಳು ಉತ್ತಮವಾದಂತಹ ಉಷ್ಣ ವಾಹಕಗಳು ಅಂದ್ರೆ ತಮ್ಮ ಮೂಲಕ ಉಷ್ಣ ಹರಿದು ಹೋಗ್ಲಿಕ್ಕೆ ಬಿಡ್ತವೆ ಅಂತ. ಗೊತ್ತಾಯ್ತೇನ್ವಾ? ಗೊತ್ತಾಯ್ತಾ? ವೆರಿ ಗುಡ್. ಗೊತ್ತಾಯ್ತಾ ಇಲ್ಲ ಅಲ್ವಾ. ಸೊ ಹಾಗಾಗಿ ಲೋಹಗಳು ಉತ್ತಮ ಉಷ್ಣ ವಾಹಕಗಳು ಅಂತ ಗೊತ್ತಾಯ್ತು ಅಲ್ವಾ. ಅಷ್ಟೇ ಅಲ್ಲ, ಲೋಹಗಳು ವಿದ್ಯುತ್ತಿನ ವಾಹಕಗಳು ಹೌದು. ಲೋಹಗಳು ವಿದ್ಯುತ್ತಿನ ವಾಹಕಗಳು ಹೌದು. ಹೌದಾ? ಅದು ಒಂದು ಗುಣಲಕ್ಷಣ ಇದೆ ಲೋಹಗಳದ್ದು. ನೆಕ್ಸ್ಟ್ ಒನ್, ಲೋಹಗಳು ಉತ್ತಮ ಉಷ್ಣ ವಾಹಕಗಳು ಇದ್ದ ಹಾಗೇನೆ ಉತ್ತಮ ವಿದ್ಯುತ್ ವಾಹಕಗಳು. ವಿದ್ಯುತ್ ವಾಹಕಗಳು ಇದರ ಅರ್ಥ ಏನು? ಉಷ್ಣ ವಾಹಕಗಳು ತಮ್ಮ ಮೂಲಕ ಉಷ್ಣ ಹರಿದೋಗಿ ಬಿಡ್ತವೆ ಅಂತ ಗೊತ್ತಾಯ್ತು. ವಿದ್ಯುತ್ ವಾಹಕಗಳು ತಮ್ಮ ಮೂಲಕ ವಿದ್ಯುತ್ ಹರಿದೋಗಿ ಬಿಡ್ತವೆ. ಆಯ್ತಾ? ಸೊ ಹಾಗಾಗಿ ನೋಡಿ, ಮನೆಗಳಲ್ಲಿ ನಾವು ಈ ತಾಮ್ರದ ತಂತಿಯನ್ನ ಬಳಸುತ್ತೀವಿ. ಹೌದಾ? ನೋಡಿ, ಒಳಗಡೆ ತಾಮ್ರದ ತಂತಿ ಇದೆ, ಕಾಣ್ತಿದ್ಯಾ? ಒಳಗಡೆ ತಾಮ್ರದ ತಂತಿ ಇದೆ. ಸೊ ಇಂಥದ್ದೇ ತಾಮ್ರದ ತಂತಿ ಇದೆ ಅಲ್ವಾ. ಅದರ ಮೇಲೆ ಈ ಪ್ಲಾಸ್ಟಿಕ್ ಕೋಟಿಂಗ್ ಮಾಡಿ, ಪ್ಲಾಸ್ಟಿಕ್ ವೈರ್ನ ಅದ್ರ ಮೇಲೆ ಸುತ್ತೀಯ ಅಲ್ವಾ. ಯಾಕೆ? ಇದು ಒಳಗಡೆ ತಾಮ್ರ ವಾಹಕ ಅಂದ್ರೆ ಲೋಹ, ಅದ್ರ ಮೇಲೆ ಅವಾಹಕ ಇದೆ ಅಲ್ವಾ. ಇದೇ ಯಾಕೆ ಹಾಕ್ಬೇಕು? ಈಗೇನೆ ವೈರ್ಗಳು ಇದು ಮಾಡ್ಬೋದಿತ್ತಲ್ಲ.
ಯಾವ್ದ್ರ ಮೂಲಕ ಪಾಸ್ ಆಗಲ್ಲ? ಹಿಂಗಿದ್ರೆ ಪಾಸ್ ಆಗಲ್ವಾ? ಹಿಂಗಿದ್ರೆ ಪಾಸ್ ಆಗಲ್ಲ? ವೈರು ವಿದ್ಯುತ್ ಹರಿಯುತ್ತೆ ಅದ್ರ ಮೂಲಕ. ಇಲ್ಲಿ ನಾವು ಹಿಡ್ಕೊಂಡ್ರೆ ಕರೆಂಟು ಅಂದ್ರೆ ವಿದ್ಯುತ್ ಪ್ರವಾಹ ನಮಗೆ ಏನಾದ್ರು ತೊಂದರೆ ಮಾಡುತ್ತಾ ಇಲ್ವಾ? ಹಿಂಗ್ ಹಿಡ್ಕೊಂಡ್ರೆ ನಮಗೆ ವಿದ್ಯುತ್ ಪ್ರವಾಹ ಏನಾದ್ರು ತೊಂದರೆ ಮಾಡುತ್ತಾ ಇಲ್ವಾ? ಅವುಗಳ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಇದರಲ್ಲಿ ಏನಾಗುತ್ತೆ? ತೊಂದರೆ ಆಗುತ್ತೆ, ಶಾಕ್ ಆಗುತ್ತೆ. ಯಾಕೆ? ಇದರ ಮೇಲೆ ಕೋಟಿಂಗ್ ಇಲ್ಲ, ಈ ರೀತಿಯ ಅವಾಹಕ ಕೋಟಿಂಗ್ ಇಲ್ಲ ಅಲ್ವಾ? ಪ್ಲಾಸ್ಟಿಕ್ ಕೋಟಿಂಗ್ ಇಲ್ಲ, ಅದ್ರ ಮೇಲೆ ಪದರ ಇಲ್ಲ. ಹಾಗಾಗಿ ಇದರಲ್ಲಿ ಹಾಗಾಗಿ ನಮಗೆ ಕರೆಂಟ್ ಶಾಕ್ ಆಗುತ್ತೆ. ಆದ್ರೆ ಇದರಲ್ಲಿ ಆಗಲ್ಲ. ಯಾಕೆಂತಂದ್ರೆ ಅವಾಹಕ ಪ್ಲಾಸ್ಟಿಕ್ನ ಹೊದಿಕೆ ಇದೆ. ಆ ಹೊದಿಕೆ ಅವಾಹಕ ಆಗಿರೋದ್ರಿಂದ ಅದನ್ನು ನಾವು ಟಚ್ ಮಾಡಿದ್ರು ಸಹ ಯಾವುದೇ ರೀತಿಯ ವಿದ್ಯುತ್ ಆಘಾತ ಆಗೋದಿಲ್ಲ ಅಲ್ವಾ? ನೋಡಿ, ಅದೇ ಇಲ್ಲಿ ಮುಟ್ಟಿದ್ರೆ ವಿದ್ಯುತ್ ಶಾಕ್ ಹೊಡಿಯುತ್ತೆ. ಯಾಕೆಂತಂದ್ರೆ ಡೈರೆಕ್ಟ್ ಅದು ವಾಹಕ ಅಲ್ವಾ? ಲೋಹ ಆಯ್ತು. ಅದಕ್ಕೆ ನೋಡಿ, ಇದು ತಾಮ್ರದ ತಂತಿ, ಇದು ಸಹ ತಾಮ್ರದ ತಂತಿನೇ. ಇವುಗಳನ್ನ ವೈರ್ಗಳಲ್ಲಿ ಬಳಸ್ತಾರೆ, ವಿದ್ಯುತ್ ವಾಹಕವಾಗಿ ಬಳಸ್ತಾರೆ. ಯಾಕೆಂದ್ರೆ ಲೋಹಗಳು ವಿದ್ಯುತ್ತಿನ ಉತ್ತಮ ವಾಹಕಗಳು. ಅಂದ್ರೆ ಅರ್ಥ, ತಮ್ಮ ಮೂಲಕ ವಿದ್ಯುತ್ತನ್ನ ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಬಿಡ್ತವೆ ಅಂತ ಅರ್ಥ ಆಯ್ತಾ? ತಮ್ಮ ಮೂಲಕ ವಿದ್ಯುತ್ ಪ್ರವಹಿಸ್ಲಿಕ್ಕೆ, ಹರಿದು ಹೋಗ್ಲಿಕ್ಕೆ ಬಿಡ್ತವೆ ಎನ್ನುವ ಅರ್ಥ ಅದು. ಅರ್ಥ ಆಯ್ತಾ? ಹಾಗಾಗಿ ಲೋಹಗಳ ಮತ್ತೊಂದು ಭೌತ ಗುಣ ಏನು? ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳು. ಉತ್ತಮ ವಿದ್ಯುತ್ ವಾಹಕಗಳು. ಗೊತ್ತಾಯ್ತೇನ್ರಾ? ಅದು. ಸೊ ಹಾಗಾಗಿ ತಾಮ್ರ ಇದ್ರಲ್ಲಿ ನೋಡಿ ಅತ್ಯುತ್ತಮ ವಿದ್ಯುತ್ ವಾಹಕ ಅಂತಂದ್ರೆ ಲೋಹಗಳಲ್ಲೇ ಬೆಳ್ಳಿ. ಲೋಹಗಳಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ಲೋಹ ಅಂದ್ರೆ ಯಾವುದು? ಬೆಳ್ಳಿ. ಆದ್ರೆ ಬೆಳ್ಳಿಯನ್ನು ನಾವು ಇಲ್ಲ ಮಾಡಾಕ್ತಿವ ಮನೆಯಲ್ಲಿ? ಬೆಳ್ಳಿಯನ್ನ ವಿದ್ಯುತ್ ವಾಹಕವಾಗಿ ವೈರಾಗಿ ಬಳಸ್ಕೊಂಡಿದೀವ? ಇಲ್ಲ. ಯಾಕೆ ಬಳಸ್ಕೊಂಡಿಲ್ಲ? ರೇಟ್ ಜಾಸ್ತಿ ಇರುತ್ತೆ, ಅದರ ದರ ಜಾಸ್ತಿ. ಹಂಗೇನ ಬಳಸ್ಕೊಂಡಿದ್ರೆ ಇವ್ರು ಅಲ್ಲಲ್ಲ ವೈರ್ ಕಟ್ ಮಾಡಿ ಹೆಣ್ಮಕ್ಳು ಕಾಲ್ ಕೆಜಿ ಮಾಡ್ಸ್ಕೊಂಡು ಹಾಕೊಂಡು ಹೌದಾನೆ? ಅದಕ್ಕೆ ಸುಮ್ಮನೆ ತಮಾಷೆ ಹೇಳಿದ್ರೆ ಇದ್ರ ದರ ಜಾಸ್ತಿ, ರೇಟ್ ಜಾಸ್ತಿ ಅಲ್ವಾ? ಹಾಗಾಗಿ ಬಳಸ್ಕೊಂಡಿಲ್ಲ. ಅದು ಬಿಟ್ಟು ನೆಕ್ಸ್ಟ್ ಈ ತಾಮ್ರ ಅಲ್ವಾ? ಈ ತಾಮ್ರವನ್ನು ಬಳಸ್ಕೊತೀವಿ ಅಲ್ವಾ? ಅಲ್ಯೂಮಿನಿಯಂ ಇದೆ, ಇವುಗಳ ರೇಟ್ ಕಡಿಮೆ, ಅದಕ್ಕೆ ಹೋಲಿಸಿದ್ರೆ ಇವುಗಳ ದರ ಕಡಿಮೆ. ಹಾಗಾಗಿ ನೋಡಿ, ಮನೆಗಳಲ್ಲಾದ್ರೆ ಈ ತಾಮ್ರದ ವೈರು ಮನೆಗಳಲ್ಲ ಅಲ್ವಾ? ಅದೇ ಎಲ್ಲಿ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತೀವೋ ಆ ಸ್ಥಳದಿಂದ ನಮ್ಮ ಊರಿನವರೆಗೂ ವಿದ್ಯುತ್ ಯಾವುದರ ಮೂಲಕ ಬರುತ್ತೆ? ಅದು ತಾಮ್ರ ವೈರ, ಅಲ್ಯೂಮಿನಿಯಂ ವೈರ? ಅಲ್ಯೂಮಿನಿಯಂ ವೈರ್. ಅದು ಈ ಬಣ್ಣದಲ್ಲಿ ಇರ್ತದೆ ಹೌದಾ? ಈ ಬಣ್ಣದಲ್ಲಿ ಇರುತ್ತೆ, ಅದು ಅಲ್ಯೂಮಿನಿಯಂ. ಬೂದು ಬಣ್ಣದಲ್ಲಿ ಇರುತ್ತೆ, ಹೌದಲ್ವಾ? ಹಾಗಾಗಿ ಅದು ಅಲ್ಯೂಮಿನಿಯಂ ವೈರು. ಸೊ ಅದಕ್ಕೆ ಇನ್ನೂ ರೇಟ್ ಕಡಿಮೆ. ಹಾಗಾಗಿ ಸೊ ಅವುಗಳನ್ನು, ಲೋಹಗಳನ್ನು ನಾವು ವಿದ್ಯುತ್ ವಾಹಕಗಳಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ತೀವಿ ಅನ್ನೋದು ಮಾಹಿತಿ. ಗೊತ್ತಾಯ್ತಾ? ಸರಿ, ನೆಕ್ಸ್ಟ್. ಸೊ ಯುಕೆ ನೆಕ್ಸ್ಟ್ ಲೋಹಗಳಿಗೆ ಶಾಬ್ದನ ಗುಣ ಇದೆ ಅಂತಕ್ಕಂಥದ್ದು. ಲೋಹಗಳಿಗೆ ಶಾಬ್ದನ ಗುಣ ಏನಾಗಂದ್ರೆ ಶಾಬ್ದನ ಗುಣವಿದೆ. ಸೋನಾರಸ್ ಅಂತ ಕರೀತೀವಿ ಇಂಗ್ಲಿಷಲ್ಲಿ. ಸೋನಾರಸ್ ಅಂದ್ರೆ ಶಾಬ್ದನ ಗುಣ ಇದೆ ಅಂತ ಹೇಳ್ತೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋದಾಗ ಫಸ್ಟ್ ಏನ್ ಮಾಡ್ತೀವಿ? ಗಂಟೆ ಬಾರಿಸ್ತೀವಿ ಅಲ್ವಾ? ಹೌದಾನೆ? ಹಾಗೇನೆ ಶಾಲೆಗೆ ಪ್ರೇಯರ್ ಶುರು ಮಾಡೋಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ಬೆಲ್ ಮಾಡ್ತೀವಿ, ಅಂದ್ರೆ ಗಂಟೆ ಬಾರಿಸ್ತೀವಿ ಅಲ್ವಾ? ಊಟ ಟೈಮಲ್ಲಿ ಗಂಟೆ ಬಾರಿಸ್ತೀವಿ, ಎಲ್ರಿಗೂ ಕೇಳಿಸುತ್ತೆ. ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತೀವಲ್ಲ, ಸುಮಾರು ದೂರದವರೆಗೂ ಕೇಳಿಸುತ್ತೆ. ಯಾಕೆಂದ್ರೆ ಅದು ಲೋಹಗಳಿಂದ ಮಾಡಲ್ಪಟ್ಟಿದೆ. ಯಾವ್ದನ್ನ ಮಾಡಲ್ಪಟ್ಟಿದೆ? ಲೋಹಗಳಿಂದ ಮಾಡಲ್ಪಟ್ಟಿದೆ ಅಲ್ವಾ? ಸೊ ಅದನ್ನೇ ನಾವು ನೋಡಿ ಸುಮ್ಮನೆ ಹಿಂಗ್ ಬಡಿದ್ರೆ ಎಷ್ಟೊಂದು ಸೌಂಡ್ ಆಗುತ್ತೆ ಅಲ್ವಾ? ಶಬ್ದ ಕೇಳಿಸುತ್ತೆ. ಯಾಕೆ? ಅದು ಕಬ್ಬಿಣದ ಒಂದು ವಸ್ತು. ಸೊ ಒಂದು ಲೋಹ ಅಲ್ಲಲ್ಲ. ಹಾಗೇನೆ ರೈಲ್ವೆ ಸ್ಟೇಷನ್ ಇರ್ಬೋದು ಗಂಟೆ, ಅಥವಾ ಶಾಲೆಗಳಿರ್ಬೋದು, ಅಥವಾ ದೇವಸ್ಥಾನಗಳಲ್ಲಿ ಇರ್ಬೋದು, ಅಥವಾ ಚರ್ಚ್ಗಳಲ್ಲಿ ಇರ್ಬೋದು, ಗಂಟೆಗಳಾಗಿರ್ತಾರೆ. ಜೋರಾಗಿ ನಾವು ಬಾರಿಸಿದ್ರೆ ದೂರದವರೆಗೂ ಸಹ ಕೇಳಿಸುತ್ತೆ. ಅದರ ಅರ್ಥ ಲೋಹಗಳು ಯಾವ ಗುಣವನ್ನು ಹೊಂದಿವೆ? ಶಾಬ್ದನ ಗುಣವನ್ನು ಹೊಂದಿವೆ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ? ಶಾಬ್ದನ ಗುಣವಿದೆ ಅಲ್ವಾ?
ಇಷ್ಟು ಲೋಹಗಳ ಭೌತ ಗುಣಗಳಾಯಿತು. ಲೋಹಗಳ ಭೌತ ಗುಣಗಳಾಯಿತು. ಅದೇ ರೀತಿ ಅಲೋಹಗಳ ಗುಣಗಳನ್ನ ನೋಡೋಣ. ಅಲೋಹಗಳು ಯಾವ ರೀತಿ ಗುಣಗಳನ್ನ ಹೊಂದಿವೆ ಅಂತಕ್ಕಂಥದ್ದು ನೋಡೋಣ. ನೋಡಿ, ಇದರ ಆಪೋಸಿಟ್ ಹೆಚ್ಚು ಕಡಿಮೆ ಇದರ ವಿರುದ್ಧವಾದಂತಹ ಗುಣಲಕ್ಷಣಗಳನ್ನ ಅಲೋಹಗಳು ಹೊಂದಿವೆ. ಲೋಹಗಳು ಸಾಮಾನ್ಯವಾಗಿ ಹೊಳೆಯುತ್ತವೆ, ಆದ್ರೆ ಅಲೋಹಗಳು ಹೊಳೆಯುವುದಿಲ್ಲ, ಒಳಪಿಲ್ಲ. ಅಲೋಹಗಳಿಗೆ ಒಳಪಿಲ್ಲ. ಹಾಗಾದ್ರೆ ಎಲ್ಲ ಅಲೋಹಗಳಿಗೂ ಒಳಪಿಲ್ವಾ? ಒಳಪಿರುವ ಅಲೋಹವೂ ಇದೆ. ಒಳಪಿರುವ ಅಲೋಹವೂ ಇದೆ. ಅದೇನೆ ಅಯೋಡಿನ್. ಯಾವುದು? ಅಯೋಡಿನ್. ಇದನ್ನ ಹೊರತುಪಡಿಸಿ ಉಳಿದ ಅಲೋಹಗಳಿಗೆ ಏನಿಲ್ಲ? ಒಳಪಿಲ್ಲ. ಹಾಗಾದ್ರೆ ಅಯೋಡಿನ್ಗೆ ಒಳಪಿದೆ. ಅಯೋಡಿನ್ ಸಂಕೇತ ಏನು? ಐ. ಆಯ್ತಾ? ಅದಕ್ಕೆ ಒಳಪಿದೆ. ಹಾಗೆ ಎಲ್ಲ ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿವೆ. ಇವುಗಳನ್ನು ಹೊರತುಪಡಿಸಿ, ಅದು ಸೋಡಿಯಂ, ಪೊಟ್ಯಾಷಿಯಂ, ಲಿಥಿಯಂ ಅನ್ನು ಹೊರತುಪಡಿಸಿ. ಆದ್ರೆ ಅಲೋಹಗಳು ವಿದುರವಾಗಿವೆ. ಅವು ಕಠಿಣವಾಗಿಲ್ಲ, ಬದಲಿಗೆ ವಿದುರವಾಗಿವೆ. ಅಂದ್ರೆ ಅವನ್ನ ನಾವು ಸುತ್ತಿಗೆಯಿಂದ ಬಡಿದ್ರೆ ಚೂರಾಗುತ್ತವೆ ಅಂತ. ಸುತ್ತಿಗೆಯಿಂದ ಬಡಿದ್ರೆ ಚೂರಾಗ. ಉದಾಹರಣೆ ಇದ್ದಿಲು ಗೊತ್ತಲ್ಲ, ಸೌದೆನ ಸುಟ್ರೆ ಇದ್ದಿಲು ಉತ್ಪತ್ತಿ ಆಗುತ್ತೆ, ಹೌದಾ? ಅದನ್ನ ನಾವು ಸುತ್ತಿಗೆಯಿಂದ ಬಡಿದ್ರೆ ಏನಾಗುತ್ತೆ? ಈ ತರ ತಂತಿ ಆಗುತ್ತಾ ಅಥವಾ ಹಾಳೆ ಆಗುತ್ತಾ? ಈ ತರ ಹಾಳೆ ಆಗುತ್ತಾ ಅಥವಾ ತಂತಿ ಆಗುತ್ತಾ? ಇದ್ದಿಲನ್ನು ಬಡಿದ್ರೆ ಪುಡಿಯಾಗುತ್ತೆ ಅಲ್ವಾ? ಹಾಗಾಗಿ ಅವು ಬಿದುರವಾಗಿವೆ, ಕಠಿಣವಾಗಿಲ್ಲ ಅಲ್ವಾ? ಹಾಗೆ ಅವಕ್ಕೆ ಕುಟ್ಯತೆ ಗುಣವಿಲ್ಲ. ಕುಟ್ಯತೆ ಮತ್ತು ತನ್ಯತೆ ಗುಣ ಇಲ್ಲ. ಕುಟ್ಯತೆ ಗುಣವೂ ಇಲ್ಲ. ಅಂದ್ರೆ ಅವುಗಳನ್ನ ಕುಟ್ಟಿ ನಾವು ಹಾಳೆಗಳನ್ನಾಗಿ ಮಾಡೋದಾಗಿ ಅಥವಾ ತಟ್ಟಿ ತಂತಿಯನ್ನಾಗಿ ಮಾಡೋದಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಅವುಗಳಿಗೆ ಗುಣ ಇಲ್ಲ, ವಿದುರವಾಗಿವೆ. ಓಕೆನಾ? ಸೊ ಹಾಗೆ ನೆಕ್ಸ್ಟ್, ಅವು ಉತ್ತಮವಾದಂತಹ ವಿದ್ಯುತ್ ಮತ್ತು ಉಷ್ಣದ ವಾಹಕಗಳಲ್ಲ. ಆಯ್ತಾ? ವಿದ್ಯುತ್ತಿನ ಮತ್ತು ಉಷ್ಣದ ವಾಹಕಗಳಲ್ಲ. ವಿದ್ಯುತ್ತಿನ ಮತ್ತು ಉಷ್ಣದ ವಾಹಕಗಳಲ್ಲ ಅಲೋಹಗಳು. ಯಾವುದನ್ನು ಹೊರತುಪಡಿಸಿ ಅಂತಂದ್ರೆ ಗ್ರಾಫೈಟ್ ಹೊರತುಪಡಿಸಿ. ಇಂಗಾಲದ ಒಂದು ಬಹುರೂಪ ಇದೆ, ಇಂಗಾಲದ ಬಹುರೂಪವಾದಂತಹ ಗ್ರಾಫೈಟ್ ಇದೆ. ಸೊ ಆ ಗ್ರಾಫೈಟ್ ಅನ್ನ ಹೊರತುಪಡಿಸಿ, ಆಯ್ತಾ? ಇದು ಇಂಗಾಲದ ಒಂದು ಬಹುರೂಪ. ಯಾವುದು? ಗ್ರಾಫೈಟ್. ಎಲ್ಲಿರುತ್ತದೋ? ಗ್ರಾಫೈಟ್ ಎಲ್ಲಿರುತ್ತೆ ನೋಡಿರಾ? ಪೆನ್ಸಿಲ್ ಮಧ್ಯದಲ್ಲಿ. ನೀವು ಪೆನ್ಸಿಲ್ ಬರ್ತಿರಲ್ಲಪ್ಪ, ಸೀಸದ ಕಡ್ಡಿ. ಅದು ಸೀಸ ಅಲ್ಲ, ಅದು ಇದೆಯಲ್ಲ ಸೀಸದ ಕಡ್ಡಿ ಅಂತ ಹೇಳ್ತೀವಲ್ಲ, ಸೀಸ ಅಲ್ಲ, ಅದು ಇಂಗಾಲ, ಕಾರ್ಬನ್ನಿನ ಒಂದು ಬಹುರೂಪ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಅದು ಗ್ರಾಫೈಟ್. ಇದ್ರ ಮೂಲಕ ವಿದ್ಯುತ್ ಹರಿಯುತ್ತೆ. ಗೊತ್ತಿದೆ, ಆಯ್ತಾ? ಇದರ ಮೂಲಕ ವಿದ್ಯುತ್ ಹರಿಯುತ್ತೆ. ಇದನ್ನು ಹೊರತುಪಡಿಸಿ ಉಳಿದ ಅಲೋಹಗಳು ವಿದ್ಯುತ್ತಿನ ಮತ್ತು ಉಷ್ಣದ ವಾಹಕಗಳಲ್ಲ, ಅರ್ಥಾತ್ ಅವಾಹಕಗಳು. ತಮ್ಮ ಮೂಲಕ ವಿದ್ಯುತ್ ಮತ್ತು ಉಷ್ಣ ಹರಿಯುವುದಿಲ್ಲ, ಈ ಗ್ರಾಫೈಟ್ ಅನ್ನು ಹೊರತುಪಡಿಸಿ. ಗೊತ್ತಾಯ್ತಾ? ಗೊತ್ತಾನೆ? ಹಾಗೆ ಮತ್ತೆ ಸೊ ಇವುಗಳು ಶಾಬ್ದನ ಗುಣವನ್ನು ಸಹ ಹೊಂದಿಲ್ಲ. ಶಾಬ್ದನ ಗುಣ ಇಲ್ಲ ಅವಕ್ಕೆ. ಅಂದ್ರೆ ಅವುಗಳ ಮೂಲಕ ಶಬ್ದ ಬರತಕ್ಕಂತಹ ಗುಣ ಅವಕ್ಕಿಲ್ಲ, ಶಾಬ್ದನ ಗುಣವಿಲ್ಲ. ಶಾಬ್ದನ ಗುಣ ಯಾವಕ್ಕಿಲ್ಲ? ಅಲೋಹಗಳಿಗಿಲ್ಲ. ಆಯ್ತಾ? ಸೊ ಹೀಗೆ ನಾವು ಈ ಲೋಹಗಳು ಮತ್ತು ಅಲೋಹಗಳನ್ನ ಗುಣಲಕ್ಷಣ, ಕೆಲವೊಂದು ಭೌತ ಗುಣಲಕ್ಷಣಗಳನ್ನ ನೋಡ್ಬೋದು. ನೋಡಿ, ಇದರಲ್ಲಿ ಕೆಲವೊಂದು ಲೋಹಗಳಿವೆ. ಒಂದು ಇದು ಜಿಂಕ್ ಪೌಡರ್. ಜಿಂಕ್ ಅಂದ್ರೆ ಸತು ಅಂತಕ್ಕಂತಹ ಒಂದು ಲೋಹದ ಪುಡಿ. ಆಯ್ತಾ? ಇದು ಸೊ ಹಾಗೇನೆ ಬಾ ನೋಡ್ಬಾ ಚೆಲ್ಬೇಡ. ಹಾಗೆ ನೋಡಿದ ಸತು ಅಂತಕ್ಕಂತಹ ಲೋಹದ ಒಂದು ಪುಡಿ. ಆಯ್ತಾ? ಜಿಂಕ್ ಅದರ ಸಂಕೇತ ಏನು? Zn. ಆಯ್ತಾ? ಹಾಗೆ ನೆಕ್ಸ್ಟ್ ಇನ್ನೊಬ್ಬ ಐರನ್ ಪೌಡರ್ ಅಂದ್ರೆ ಕಬ್ಬಿಣದ ಪುಡಿ. ಇದೇನದು? ಇದು ಕಬ್ಬಿಣದ ಪುಡಿ. ಕಬ್ಬಿಣದ ಸಂಕೇತ ಏನು?
ಏನ FE ಎಫ್ ಜೋರಾಗಿ ಹೇಳ FE ಎಫ್ ಇ ಕ್ಲಾಸ್ ಹಾಕಿ ಜೋರಾಗಿ ಹೇಳ್ಕೊ ಅಲ್ವಾ ನೆಕ್ಸ್ಟ್ ಇವು ಲೋಹಗಳಾಯ್ತು. ಇನ್ನೊಂದು ಲೋಹ ಇದೆ. ಈ ಕಡೆ ಬನ್ನಿ ಒಬ್ರು, ಈ ಕಡೆ ಬನ್ನಿ ಯಾರೊಬ್ರು ನೋಡಿ. ಇದು ಸಹ ಒಂದು ಲೋಹ. ಇದು ಮೆಗ್ನೀಷಿಯಂ ಅಂತಕ್ಕಂತಹ ಲೋಹ. ಇಲ್ವಾ ಸಂಖ್ಯೆದಲ್ಲೇ ಇದೆ ನೋಡು. ಇದು ಮೆಗ್ನೀಷಿಯಂ ಅಂತಕ್ಕಂತಹ ಲೋಹ. ಏನಿರುವ ಆಯ್ತಾ ಒಳಗಿದೆ ನೋಡಿ, ಮೆಗ್ನೀಷಿಯಂ ಲೋಹ. ಆಯ್ತಾ ಸಂಕೇತ ಏನು ಮೆಗ್ನೀಷಿಯಂದು? ಏನು ಜೋರಾಗಿ ಹೇಳ ಕ್ಲಾಸ್ ಹಾಕಿ ಜೋರಾಗಿ. ನೋಡಿದ್ರಾ ಇವು ಲೋಹಗಳು, ಕೆಲವೊಂದು ಲೋಹಗಳು. ಒಂದು ಅಲೋಹ ಇದೆ, ಒಂದು ಅಲೋಹ ಇದೆ. ಬನ್ನಿ ಯಾರ ಒಬ್ರು ಬನ್ನಿ, ಯಾರೊಬ್ರು ಬನ್ನಿ. ಎಷ್ಟು ಸಿನಿಮಾ ಆಗ್ಯಾರ ನೋಡಿ. ಇದು ಅಲೋಹ, ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಒಂದು ಅಲೋಹ. ಆಯ್ತಾ ಅದ್ರ ಹೆಸರು ಸಲ್ಫರ್ ಅಂದ್ರೆ ಗಂಧಕ. ಯಾವ ಬಣ್ಣದಲ್ಲಿದೆ? ಹಳದಿ ಬಣ್ಣದಲ್ಲಿದೆ ಸಲ್ಫರ್. ಸೊ ಸಂಕೇತ ಏನು? ಎಸ್. ಆಯ್ತಾ ನೋಡು, ಕಂಟಿನ್ಯೂ ಕೂಡ ಹಳದಿ ಬಣ್ಣದಲ್ಲಿದೆ ಅದು ಸಕ್ಕರೆ ಅಲ್ವಾ. ಹಳದಿ ಬಣ್ಣದಲ್ಲಿರ್ತಕ್ಕಂತಹ ಪುಡಿ ಗಂಧಕ. ಅದು ಔಷಧೀಯ ಗುಣವನ್ನು ಸಹ ಹೊಂದಿರುತ್ತೆ. ಆಯ್ತಾ ಸರಿ, ಇದು ಒಂದು ಅಲೋಹ. ಇದು ಅಲೋಹವಾಗಿದೆ, ಸಲ್ಫರ್ ಏನಪ್ಪ? ಸಲ್ಫರ್ ಪೌಡರ್. ಹೀಗೆ ಅಲೋಹಗಳು ಮತ್ತು ಲೋಹಗಳು ತಮ್ಮದೇ ಆದಂತಹ ಭೌತ ಗುಣಗಳನ್ನ ಹೊಂದಿರ್ತವೆ. ರಾಸಾಯನಿಕ ಗುಣಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಹೋಮ್ವರ್ಕ್ ಬರ್ಕೊಳ್ಳಿ. ನಿತ್ಯ ಜೀವನದಲ್ಲಿ ಬಳಸುವ ಲೋಹಗಳನ್ನು ಹೆಸರಿಸಿ. ಒಂದನೇ ಪ್ರಶ್ನೆ, ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಲೋಹ ಮತ್ತು ಅಲೋಹಗಳನ್ನು ಹೆಸರಿಸಿ. ನಿಮ್ಮ ನಿತ್ಯ ಜೀವನದಲ್ಲಿ ಬಳಸುವ ಲೋಹ ಮತ್ತು ಅಲೋಹಗಳನ್ನು ಹೆಸರಿಸಿ. ಬರ್ಕೊಂಡ್ರಾ? ಎರಡನೇ ಪ್ರಶ್ನೆ, ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನು ಬರೆಯಿರಿ ಅಥವಾ ಪಟ್ಟಿ ಮಾಡಿ. ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನು ಪಟ್ಟಿ ಮಾಡಿ. ಲೋಹ ಮತ್ತು ಅಲೋಹಗಳ ಭೌತ ಗುಣಗಳನ್ನು ಪಟ್ಟಿ ಮಾಡಿ. ಆಯ್ತಾ? ಮೂರನೇ ಪ್ರಶ್ನೆ, ಉತ್ತಮ ಹೆಚ್ಚಿನ ಕುಟ್ಯತೆ ಗುಣ ಹೊಂದಿರುವ ಲೋಹಗಳನ್ನು ಹೆಸರಿಸಿ. ಕುಟ್ಯತೆ ಗುಣವನ್ನು ಹೊಂದಿರುವ ಲೋಹಗಳನ್ನು ಹೆಸರಿಸಿ. ಆಯ್ತಾ? ನಾಲ್ಕನೇ ಪ್ರಶ್ನೆ, ಮೆದು ಲೋಹಗಳಿಗೆ ಉದಾಹರಣೆ ಕೊಡಿ. ಮೆದು ಲೋಹಗಳಿಗೆ ಉದಾಹರಣೆ ಕೊಡಿ. ನಾಲ್ಕನೇ ಪ್ರಶ್ನೆ, ಮೆದು ಲೋಹಗಳಿಗೆ ಉದಾಹರಣೆ ಕೊಡಿ. ಆಯ್ತಾ? ಈ 4 ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರಬೇಕು. ಆಯ್ತಾ? ಪಾಠ ಅರ್ಥ ಆಯ್ತಾ? ಕ್ಲಾಸ್ ಆಗಿ ಜೊತೆಗೆ